ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಕುಟಿರ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಮನೇಲೇ ಸಿಂಪಲ್ಲಾಗಿ, ನಮ್ಮನೆ ಅಂತ ಗಣಪತಿ ಕೂರಿಸೋ ಪದ್ಧತಿ ಏನೂ ಇಲ್ಲ, ಸಿಂಪಲ್ಲಾಗಿ ಹಾಗೆ ಮಾಡಿದ್ದು. ಸೊ ಕೆಲಸದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ರೆ ಏನು ರೆಡಿ ಆಗಿಲ್ಲ ನಾನು. ಇವಾಗ ಸಂಜೆ ನಮ್ಮ ಸೊಸೈಟಿಲಿ ಗಣಪತಿ ಕೂರಿಸಿದ್ದಾರೆ, ಆ ಪೂಜೆಗೆ ಹೋಗಬೇಕು. ಸೊ ನಾನು ಮೊನ್ನೆ ಶಾಪಿಂಗ್ ಬ್ಲಾಗ್, ಅಮ್ಮ ಜೊತೆ ಶಾಪಿಂಗ್ ಬ್ಲಾಗ್, ಸ್ಯಾರಿ ಶಾಪಿಂಗ್ ಬ್ಲಾಗ್ ಅಂತ ಮಾಡಿದ್ನಲ್ಲ, ಅಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ, ನಾವು ಉಟ್ಕೊಂಡಿದ್ದೀನಿ. ಬಟ್ ಎಂತ ಅಂದರೆ 5 ಡೇಸಲ್ಲೆಲ್ಲ ಬ್ಲೌಸ್ ಎಲ್ಲ ಹೊಲ್ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವುದೋ ಬೇರೆ ಬ್ಲೌಸು, ಸ್ಯಾರಿದು ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ನೋಡಿ. ಪಕ್ಕದಲ್ಲೇ ಗಣಪತಿ ಕೂರಿಸಿದ್ದಾರೆ, ಮ್ಯೂಸಿಕ್ ನಿಮಗೆ ಕೇಳಿಸ್ತಿರ್ಬೋದು. ಆ್ಯಂಡ್ ಇಲ್ಲೇ ಪಕ್ಕದ ಫ್ಲ್ಯಾಟಲ್ಲೇ ಇವಾಗ ಗಂಟೆ ಶಬ್ದ ಕೇಳಿಸ್ತು, ಪೂಜೆ ಆಗ್ತಿದೆ ಸಂಜೆ. ಸೊ ಸೊಸೈಟಿ ಅಂದರೆ ಅಕ್ಕಪಕ್ಕದಲ್ಲೆಲ್ಲ ಸೌಂಡ್ ಎಲ್ಲ ಕೇಳ್ತಿರುತ್ತಲ್ಲ, ಸೊ ಸೊಸೈಟಿ ಲೈಫ್ ಅಂದರೆ ಹೀಗೆ ಇರುತ್ತೆ ನೋಡಿ. ಇವಾಗ ಮತ್ತೊಮ್ಮೆ ಗಂಟೆ ಶಬ್ದ ಕೇಳಿಸ್ತಿದೆ. ಆ್ಯಂಡ್ ಇವಾಗ ನಮ್ಮ ಸೊಸೈಟಿಲಿ ಸಂಜೆ ಪೂಜೆ ಇದೆ, ಆರತಿ ಇದೆ. ಮೋದಕ ಕಾಂಪಿಟೇಷನ್ ಅಂತ ಇತ್ತು. ಎಂತಾಯಿತು ಅಂದರೆ ನಾನು ಮೋದಕ ಟ್ರೈ ಮಾಡಿದೆ, ಅಂದರೆ ಮೋದಕ ಶೇಪ್ ಕಡುಬು ಅಲ್ವಂತೆ, ಮೋದಕ ಶೇಪಲ್ಲಿ ಮಾಡಿದೆ, ಬಟ್ ಬರಲಿಲ್ಲ. ಸಂಜೆ ಮಕ್ಕಳಿಗೆ ಕ್ಲೇಯಲ್ಲಿ ಗಣಪತಿ ಮಾಡೋದು, ಅದೊಂದು ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಸುಮ್ಮನೆ ಒಂದು ಫನ್ ಆಗಿ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಸೊ ಇವಾಗ ವೃಂದ ಕಾಣಿಸುತ್ತೆ, ಇವಾಗ ವೃಂದ ಮತ್ತು ಸ್ಕಂದನೂ ಬರ್ತಾನೆ. ಸೊ ಇವಾಗ ಅಲ್ಲಿ ಸೊಸೈಟಿಲಿ ಹೋಗ್ತೀನಿ. ನಾನು ಮಾರ್ನಿಂಗ್ ಕ್ಲಿಪ್ಸು ಶೇರ್ ಮಾಡ್ತೀನಿ, ಮನೇಲಿ ಪೂಜೆ ಆಗಿದ್ದು. ಮತ್ತು ಇದು ಸೊಸೈಟಿಲಿ ಕೂರಿಸಿದ ಗಣಪತಿದು ನಾನು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ನಮ್ಮ ಸೊಸೈಟಿಯಲ್ಲಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ ಗಣಪತಿದು ಅಂತ. 5 ಡೇಸ್ ಕೂರಿಸ್ತಾರೆ, ಟಿಲ್ ಅಪ್ ಟು ವೆಡ್ನಸ್ಡೇವರೆಗೂ. ನಾನು ಅದನ್ನು ನೀವು ಸೀರೀಸ್ ಆಗಿ ನೋಡ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಂಪಿಟೇಷನ್ಸ್ ತುಂಬಾ ಇದೆ, ಡ್ಯಾನ್ಸು, ಸಾಂಗ್ಸು, ರಂಗೋಲಿ ಕಾಂಪಿಟೇಷನ್ ಎಲ್ಲ ಇದೆ. ಅಂದ್ಕೊಳ್ತಿದ್ದೀನಿ ಯಾವೆಲ್ಲಾದ್ರೂ ಒಂದೆರಡು ಪಾರ್ಟಿಸಿಪೇಟ್ ಮಾಡೋಣ ಅಂತ. ಸೊ ನಾನು ಬ್ಲಾಗ್ ಮಾಡ್ತೀನಿ, ಕೈಂಡ್ಲಿ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಇವಾಗ ನಾನು ಸೊಸೈಟಿ ಪೂಜೆಗೆ ಹೋಗ್ತೀನಿ, ಅದು ನೀವು ಶೇರ್ ಮಾಡ್ತೀನಿ ನೋಡಿ. 800 ಸಬ್ಸ್ಕ್ರೈಬರ್ಸ್ ಆಯಿತು, 801 ಸಬ್ಸ್ಕ್ರೈಬರ್ಸ್ ಏನೋ ಆಗಿದೆ. ಸೊ ಇನ್ನು ಜಸ್ಟ್ 200,000ಗೆ ರೀಚ್ ಆಗಲಿಕ್ಕೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಿರೋ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಂದು 1K ಆಗಲಿಕ್ಕೆ ಸಪೋರ್ಟ್ ಮಾಡಿ ಆಯಿತಾ. ಮೈ ಚಾಂಪ್ ಸ್ಕಂದನ್ ಬರ್ಡೇ. ಸೊ ಹಬ್ಬದ ದಿನನೇ ಅವ್ನ ಬರ್ತ್ಡೇ ಸಹ ಬಿದ್ದಿದೆ. ಸೊ ಹಬ್ಬ ಮಾಡ್ತಿರೋದ್ರಿಂದ ಕೇಕ್ ಕಟ್ಟಿಂಗ್ ಎಲ್ಲ ಏನು ಮಾಡ್ತಿಲ್ಲ. ಆದರೆ ಇಲ್ಲೇ ಹತ್ರದಲ್ಲೇ ಫ್ರೆಂಡ್ಸ್ ಇದ್ದಾರೆ, ಅವರು ಗಣಪತಿ ಕೂಡ್ಸಿದೀವಿ ಬಾ ಅಂತ ಹೇಳಿಬಿಟ್ಟು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸಿದ್ರಂತೆ. ಫುಲ್ ಹ್ಯಾಪಿ ಅವನಿಗೆ. ಸೊ ಮಂಡೇ ಶಾಲೆಗೆ ಹೋಗಿ ಚಾಕ್ಲೇಟ್ಸ್ ಕೊಟ್ಟು ಫ್ರೆಂಡ್ಸ್ಗೊಂದು ಸ್ಮಾಲ್ದಾಗಿ ಟ್ರೀಟ್ ಕೊಡ್ತಾನೆ. ಸೊ ಇವತ್ತು ಒಂದು ಬರ್ಡೇ, ಎಷ್ಟು ಟೀನೇಜ್ ಮೈ ಚಾಂಪ್. ಮನೇಲಿ ಬೆಳಗ್ಗೆ ಪೂಜೆದು ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಅಷ್ಟೋತ್ರ ಗಣಪತಿ ಹಾಡುಗಳೆಲ್ಲ ವಿಡಿಯೋದಲ್ಲಿ ಬರ್ತಿದ್ರೆ ಆ ಮ್ಯೂಸಿಕ್ಗೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ನಾನು ಗ್ಲಿಮ್ಸ್ ಶೇರ್ ಮಾಡ್ತೀನಿ ನೋಡಿ ಆಯಿತಾ. ಆ್ಯಂಡ್ ಟುಡೇಸ್ ಔಟ್ಫಿಟ್ಟು ನಂದು ಚೆನ್ನಾಗಿದೆಯಾ? ನನಗೆ ಕಲರ್ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ ಕಲರು. ಸೊ ಹೆಂಗೆ ಕಾಣ್ತಿದೆ, ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಳು ನನ್ನ ಮಗಳು, ಎಲ್ಲ ವಿಡಿಯೋದಲ್ಲೂ ನಾನು ಮಾತ್ರ ಇವಳು ಬರಬೇಕು ಅಂತ ಹೇಳ್ತಾಳೆ, ಅದಕ್ಕೆ ಸ್ಟೂಲ್ ಹಾಕಿ ನಿಲ್ಲಿಸಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೃಂದ ಜಾದಂ ಪೇರು ಮೋದಕ ಏನು ಮಾಡ್ತಿದ್ಯಾ? ಸೇ ಮುಳ್ಸುಲ ಏನು ಮಾಡ್ತಿದ್ಯಾ? ಯಾರಿಗೆ? ಗಣಪತಿ ದೇವರಿಗೆ. ಹೌದಾ? ಎಲ್ಲಿ ಎಲ್ಲಿ? ಸೊಸೈಟಿಯಲ್ಲಿ. ಸರಿ, ಮಾಡು. ಮೋದಕ ಈ ಥರ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಯಾವಾಗಲೂ ಕಡುಬು ಮಾಡೋದು, ಆದರೆ ಈ ಸಲ ಈ ಥರ ಮೋದಕ ಟ್ರೈ ಮಾಡೋಣ ಅಂತ ಸ್ವಲ್ಪ ಹಾಕಿ ಮಾಡಿದ್ದು. ಅಷ್ಟಾಗಿ ಪರ್ಫೆಕ್ಟಾಗಿ ಬರಲಿಲ್ಲ, ಬಟ್ ರುಚಿ ಚೆನ್ನಾಗಿತ್ತು. ಅದು ಬಿಟ್ಟು ಪ್ರತಿ ವರ್ಷ ನಮ್ಮ ಮನೇಲಿ ಕಡುಬು ಮಾಮೂಲಿ ಇದ್ದೇ ಇರುತ್ತೆ. ಕಡುಬು ಮೋಲ್ಡಲ್ಲಿ ಕಡುಬು ಮೋಲ್ಡ್ ಬರುತ್ತಲ್ವ, ಅದರಲ್ಲಿ ಕಡುಬು ಥರ ಶೇಪ್ ಮಾಡಿ ಕಡುಬು ಮಾಡ್ತೀವಿ.
ಖುಷಿ ಪರಿಮಳಕ ತುಂಬ ನಂಬ್ಕೊಂಡು ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿದ್ದು ನಮ್ಮ ತಾಯಿ. ನಾನು ಸಹಾಯ ಮಾಡಿದ್ದು ಅಂದರೆ ದೀಪಕ್ಕೆ ಎಣ್ಣೆ ಹಾಕೋದು, ಹೂ ಬತ್ತಿ ಮತ್ತು ಫಲ ತಾಂಬೂಲ ಎಲ್ಲ ಅಂದರೆ ಜೋಡಿಸಿ ಕೊಡೋದು, ಆ ಥರದ್ದೆಲ್ಲ ನಾನು ಸಹಾಯ ಮಾಡಿದೆ. ಬಟ್ ಅಲಂಕಾರ ಎಲ್ಲ ಮಾಡಿದ್ದು ನಮ್ಮ ತಾಯಿ. ನಾನು ಲಾಸ್ಟ್ ಅಷ್ಟಮಿ ವ್ಲಾಗಲ್ಲೇ ಹೇಳಿದ್ದೆ, ನಮ್ಮ ಕಡೆ ಪದ್ಧತಿಲಿ ಗಂಡಸರೇ ಆರತಿ ಎಲ್ಲ ಮಾಡೋದು, ಮಹಾಮಂಗಳಾರತಿ ಆ ಥರ ಎಲ್ಲ. ಸೊ ಇಲ್ಲಿ ನಾವೆಲ್ಲ ಅಲಂಕಾರ ಮಾಡಿದ್ದು. ಅರುಣೇ ಇಲ್ಲಿ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡೋದು. ಮಡೀಲಿ ಮಾಡ್ತಾರೆ. ಮಡೀಲಿ ಅಂದರೆ ಒದ್ದೆ ಬಟ್ಟೆ ಅಥವಾ ಒದ್ದೆ ಟವಲಲ್ಲಿ ಪೂಜೆ ಮಾಡೋದು. ಮಹಾಮಂಗಳಾರತಿ ಆದಮೇಲೆ ಆರತಿ ತೊಗೊಂಡು ದೇವರಿಗೆ ಅಕ್ಷತೆ ಹೂವೆಲ್ಲ ಹಾಕಿ ಪ್ರದಕ್ಷಿಣೆ ಬಂದು ಬಗ್ಗಿ ನಮಸ್ಕಾರ ಮಾಡಿ, ಮತ್ತು ಗಣಪತಿ ದೇವರಿಗೆ ಕಿವಿ ಹಿಡ್ಕೊಂಡು ಬಸ್ಕಿ ಅಂತ ಕರೆಕ್ಟ್ ವರ್ಡ್ ನಂಗೆ ಗೊತ್ತಿಲ್ಲ, ಅದು 11 ಸಲ 21 ಸಲ ಅಂತ ಹೊಡಿಬೇಕು ಅಂತ ಹೇಳ್ತಾರಲ್ಲ, ಅದು ಅವತ್ತು ನಾನು ಹಬ್ಬದ ದಿನ ಮಾತ್ರ ಮಾಡೋದು. ಬಟ್ ಸ್ಕಂದ ದಿನ ಬೆಳಗ್ಗೆ ಸಂಜೆ ಮಾಡ್ತಾನೆ ಗಣಪತಿ ದೇವರಿಗೆ 21 ಎರಡೂ ಕಿವಿ ಇಟ್ಕೊಂಡು ಬಸ್ಕಿ ಹೊಡಿತಾರಲ್ಲ, ಅದು ಗಣಪತಿ ದೇವರಿಗೆ ವಿಶೇಷ ಅಂತ ಹೇಳ್ತಾರಲ್ಲ. ಸೊ ಇದು ನಾನು ಹಬ್ಬದ ದಿನ ನಾನು ವೃಂದ ಸಹ ಮಾಡಿದ್ವಿ. ಆಮೇಲೆ ನಂತರ ಅರುಣ್ ತೀರ್ಥ ಕೊಟ್ಟರು, ಎಲ್ಲರಿಗೂ ತೀರ್ಥ ತಗೊಂಡು ಮತ್ತೊಮ್ಮೆ ಬಗ್ಗೆ ನಮಸ್ಕಾರ ಮಾಡಿ, ಮತ್ತು ನಮ್ಮದ್ರಲ್ಲಿ ನಾನು ಅಷ್ಟಮಿಗೆ ಹೇಳಿದ್ದೆ ಪ್ರತಿಯೊಂದು ಹಬ್ಬಕ್ಕೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡ್ತೀವಿ ಅಂತ. ಹಾಗೇ ನಾನು ಸ್ಕಂದ ವೃಂದ ಎಲ್ಲ ನಮ್ಮ ತಾಯಿಗೆ ಅರುಣ್ಗೆಲ್ಲ ಬಗ್ಗೆ ನಮಸ್ಕಾರ ಮಾಡಿ ದೊಡ್ಡವ್ರದ್ದು ಸಹ ಆಶೀರ್ವಾದ ಇರಲಿ ಅಂತ ಹಬ್ಬದ ದಿನ ತಗೊಳ್ತೀವಿ ನಾವೆಲ್ಲರೂ. ನೋಡ್ತಾ ಇರೋ ಗಣಪತಿ ನಮ್ಮ ಮದುವೆಗೆ ಅರುಣ್ ಅವ್ರ ದೊಡ್ಡಮ್ಮ ಕೊಟ್ಟಿದ್ದು ಬೆಳ್ಳಿದು. ಸೊ ಅವತ್ತಿಂದನೂ ಅರುಣ್ ದಿನ ಅದಕ್ಕೆ ಡೈಲಿ ಪೂಜೆ ಮಾಡ್ತಾರೆ. ಪಕ್ಕದಲ್ಲಿ ಒಂದು ಶಂಕು ಇದೆಲ್ಲ, ಅಭಿಷೇಕದ ಶಂಕು. ಮೊನ್ನೆ ಕೃಷ್ಣಾಷ್ಟಮಿಗೆ ಹಾಲಿಂದೆಲ್ಲ ಅರ್ಕೆ ಅದರಲ್ಲೇ ಬಿಟ್ಟಿದ್ದು. ಅದು ಬಿಟ್ಟು ನೈವೇದ್ಯಕ್ಕೆ ಪಂಚಕಜ್ಜಾಯ, ಕಡುಬು ಮತ್ತು ಹಣ್ಣು ಎಲ್ಲ ಇಟ್ಟಿದ್ವಿ. ಇವತ್ತು ಬ್ರೇಕ್ಫಾಸ್ಟು ಲಂಚು ಸೇರಿ ಬ್ರಂಚ್ ಆಗಿಬಿಡ್ತು. ಪುಳಿಯೋಗರೆ, ಉಬ್ಬಟ್ಟು, ಕಡುಬು, ಮೋದಕ. ಬ್ರೇಕ್ಫಾಸ್ಟ್ ಅಂತ ಪುಳಿಯೋಗರೆ ಮಾಡಿದ್ದು, ಆದರೆ ಪೂಜೆ ಎಲ್ಲ ತಡ ಆಗಿ ಒಟ್ಟಿಗೆ ಬ್ರಂಚ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಸಂಜೆ ನಾನು ರೆಡಿಯಾಗಿ ನಮ್ಮ ಸೊಸೈಟಿಲಿ ಗಣಪತಿ ಕೂರಿಸಿದ್ರು, ಅಲ್ಲಿಗೆ ನಮ್ಮ ಮನೇಲಿ ಮಾಡಿದ್ದು ಕಡುಬುನ ಸ್ವಲ್ಪ ಪ್ರಸಾದಕ್ಕೆ ಅಂತ ತೊಗೊಂಡೋಗಿ ಕೊಟ್ಟು, ಮತ್ತು ನಿಮ್ಗೆ ಅಲ್ಲಿ ಕಾಣ್ತಿದ್ದೀರ ಗಣಪತಿದು ಅಲಂಕಾರ ಎಲ್ಲ ನಮ್ಮ ಸೊಸೈಟಿ ಅವರೇ ಗಣೇಶ ಬಳಗ ಅಂತ ಒಂದು ಟ್ರೂಪ್ ಮಾಡಿಕೊಂಡು ಅವರೇ ಎಲ್ಲ ಮಾಡಿದ್ದು. ಥರ್ಮೋಕೋಲ್ ತೊಗೊಂಡು ಬಂದು ಅದಕ್ಕೆ ಆ ಡಿಸೈನ್ಸ್ ಎಲ್ಲ ಕಟ್ ಮಾಡಿ ಗೋಲ್ಡ್ ಕಲರ್ ಪೇಂಟ್ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಣೇಶ ಬಳಗ ಅಂತ ಒಂದು ಟ್ರೂಪ್ ಸಹ ಮಾಡಿಕೊಂಡು ಇದೆಲ್ಲ ಅವ್ರದ್ದೇ ಮಾಡೋದು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಫೋಟೋ ತೊಗೊಂಡ್ವಿ ನಮ್ಮ ಫ್ಯಾಮಿಲಿದು ಒಂದು ಅಂತ. ಆ ಕಡೆ ಅನೌನ್ಸು ಎಲ್ಲ ಮಾಡ್ತಾಯಿದ್ರು, ಭಜನೆ ಇತ್ತು ಮತ್ತು ಪ್ರಸಾದ ವಿನಿಯೋಗ ಇತ್ತು. ಭಜನೆ ನಂತರ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಾಂಪಿಟೇಷನ್ ಇಟ್ಟಿದ್ದರು. ಕ್ಲೇಲಿ ಗಣಪತಿ ಮಾಡೋದು, ಡ್ರಾಯಿಂಗ್ ಮಾಡೋದು, ಥೀಮ್ ಬಂದು ಗಣೇಶ ಮೇಕಿಂಗ್, ಆ ಥರ ಗಣಪತಿಗೆ ಎಲ್ಲ ರಿಲೇಟೆಡ್ ಇರೋದು. ಆ ಥರ ಮಕ್ಕಳು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಇದರಿಂದ ಕಾಣ್ತು ಮಕ್ಕಳಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಸೀರಿಯಸ್ಲಿ ಖುಷಿ ಆಯಿತು. ಪುಟ್ಟ ಮಕ್ಕಳೆಲ್ಲ ಭಾಗವಹಿಸಿದ್ರು. ನಾನಿದು ನಮ್ಮ ಸೊಸೈಟಿದು ಗಣಪತಿ ಕೂರಿಸೋದು ಬ್ಲಾಗ್ ಜೊತೆಲಿ ನಾನು ಡೀಟೈಲಾಗಿ ತೋರಿಸ್ತೀನಿ. ಚೆನ್ನಾಗಿತ್ತು. ಮತ್ತು ಇದಾದಮೇಲೆ ಮತ್ತೆ ನಾಳೆ ಬನ್ನಿ ಅಂತೆಲ್ಲ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ರು. ಗಣ ಹೋಮ
ಇದೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಹಬ್ಬದ ವ್ಲಾಗು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್.